ದೇಶದ ಮುಂದಿನ ಸರ್ಕಾರವನ್ನ ನಿರ್ಧರಿಸಲಿರುವಂತಹ ಬಹುನಿರೀಕ್ಷಿತ ಲೋಕಸಭಾ ಚುನಾವಣೆಯ ಮೊದಲ ಹಂತಕ್ಕೆ ರಾಜ್ಯದಾದ್ಯಂತ ಮತದಾನ ಮುಕ್ತಾಯಗೊಂಡಿದೆ. ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳಲ್ಲಿ ನಿನ್ನೆ ಮತದಾನ ನಡೆಯಿತು. 2019ರ ಮಹಾಚುನಾವಣೆಯ 2ನೇ ಹಂತದ ಮತದಾನವು ಕರ್ನಾಟಕದ ದಕ್ಷಿಣ ಭಾಗದ 14 ಕ್ಷೇತ್ರಗಳು ಸೇರಿ ದೇಶದಾದ್ಯಂತ 13 ರಾಜ್ಯಗಳ 97 ಕ್ಷೇತ್ರಗಳಲ್ಲಿ ನಿನ್ನೆ ನಡೆದಿದೆ. ರಾಜ್ಯದಲ್ಲಿ ಮೊದಲ ಹಂತದ ತೀರ್ಪನ್ನ ಮತದಾರ ನೀಡಿದ್ದಾನೆ. ರಾಜ್ಯದಲ್ಲಿ ಸಕ್ಕರೆ ನಾಡು ಮಂಡ್ಯ 80% ಮತದಾನ ಮಾಡಿ ಮೊದಲಿಗರೆನಿಸಿಕೊಂಡಿದೆ. ದಕ್ಷಿಣ ಕನ್ನಡ 77.7% ಮತದಾನ ದಾಖಲಿಸಿದ್ರೆ ನೆರೆಯ ಉಡುಪಿ 75.26% ಮತದಾನವನ್ನ ದಾಖಲಿಸಿದೆ. ತೀರ್ಪು ಏನೆಂದು ತಿಳಿದುಕೊಳ್ಳಲು ಮೇ 23ರವರೆಗೆ ಕಾಯಬೇಕಾಗಿದೆ. ಒಂದೆರಡು ಸಣ್ಣ ಪುಟ್ಟ ಅಹಿತಕರ ಘಟನೆಗಳನ್ನ ಹೊರತುಪಡಿಸಿದ್ರೆ 14 ಲೋಕಸಭಾ ಕ್ಷೇತ್ರದಲ್ಲಿ ಬಹುತೇಕ ಶಾಂತಿಯುತವಾಗಿ ಮತದಾನ ಪೂರ್ಣಗೊಂಡಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತ ಚಲಾಯಿಸಿದಂತಹ ಮತಪೆಟ್ಟಿಗೆಗಳು ಮಂಗಳೂರಿನ ಡಿಮೋಸ್ಟರಿಂಗ್ ಸೆಂಟರ್ಗಳಿಗೆ ಬಂದಿದ್ದು, ಅಲ್ಲಿಂದ ನಗರದ ಹೊರವಲಯದ ಸುರತ್ಕಲ್ ಎನ್ಐಟಿಕೆಯ ಸ್ಟ್ರಾಂಗ್ ರೂಮ್ ನಲ್ಲಿ ಇರಿಸಲಾಗಿದ್ದು, ಮತ ಎಣಿಕೆ ಕಾರ್ಯ ಮೇ 23ರಂದು ನಡೆಯುವುದರಿಂದ ಅರೆಸೇನಾ ಪಡೆಗಳ ವಿಶೇಷ ಭದ್ರತೆಗಳನ್ನು ಒದಗಿಸಲಾಗಿದೆ. ಫಸ್ಟ್ ಹಿಂದೆ ಮಾಡಿ ಹೋಗುದಲ್ಲ ಸರ್.